ಇದಕ್ಕೆ ಬೇಳೆ ಕಡುಬು ಅಂತಾರೆ, ಚಕ್ಕುಲಿನೂ ಅಂತಾರೆ. ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ನೀರು ಹಾಕ್ಬಿಟ್ಟು ಖಾರದ ಪುಡಿ, ಚೂರು ಸಾಂಬಾರು ಪೌಡ್ರು, ಉಪ್ಪು, ಕಾಯಿ ತುರಿ, ಕೊತ್ತಂಬರಿ ಬೇಕಿದ್ರೆ ಹಾಕೋಬೋದು ಕಟ್ ಮಾಡಿ. ಚೆನ್ನಾಗಿ ಕುದಿಬೇಕು. ಕುದಿಯೋಕ್ಕೆ ಶುರು ಆದಮೇಲೆ ಒಂದೊಂದಾಗಿ ಚಪಾತಿ ಥರ ಎಣ್ಣೆ ಹಚ್ಚಿ ಉದ್ದುಬಿಟ್ಟು ಅದನ್ನು ಶಂಕರಪಾಳೆ ಥರ ಕಟ್ ಮಾಡಿ ಒಂದೊಂದೇ ಪೀಸು ಕುದಿಯೋ ನೀರಿಗೆ ಹಾಕಬೇಕು. ಚಾಕುಲಾದರೂ ಕಟ್ ಮಾಡಿ, ಇಲ್ಲ ಸ್ಪೂನಲ್ಲಾದರೂ ಕಟ್ ಮಾಡಿ. ಒಂದೊಂದೇ ಪೀಸು ಹಾಕಬೇಕು. ಜೊತೆಗೆ ಹಾಕಿದ್ರೆ ಅಂಟ್ಕೊಂಡು ಬಿಡುತ್ತೆ. ಬೇಳೆ ಪಲ್ಯ ಉಳಿದಿತ್ತು, ಅದಕ್ಕೆ ಬೇಳೆ ಹಾಕ್ತಾರೆ, ತೊಗರಿ ಬೇಳೆ. ನಂದು ಬೇಳೆ ಪಲ್ಯ ಉಳಿದಿತ್ತು, ಅದನ್ನೇ ಹಾಕಿದೆ. ಅದು ಕೂಡ ಚೆನ್ನಾಗಾಗುತ್ತೆ. ಎಲ್ಲ ಹಾಕಿ ಮುಗಿದ್ಮೇಲೆ ಒಂದು 2-3 ನಿಮಿಷ ಕುದ್ರೆ ಸಾಕು. ಯಾಕಂದರೆ ಅಲ್ಲಿ ತನಕನೂ ಕುದೀತಾ ಇರುತ್ತಲ್ಲ, ಒಳಗಿಂದೆಲ್ಲ ಚೆನ್ನಾಗಿ ಕುದ್ದಿರುತ್ತೆ. ಎಲ್ಲ ಮುಗಿದ್ಮೇಲೆ ಒಂದು 2 ಮಿನಿಟ್ಸ್ ಬಿಟ್ಟು ಆಫ್ ಮಾಡಬೇಕು. ಆಮೇಲೆ ಒಂದು 2 ನಿಮಿಷ ಹೊಡೆದ್ರೆ ಸೂಪರಾಗಿರೋ ಚಕ್ಕೋಲಿ ಅಥವಾ ಬೇಳೆ ಕಡುಬು ರೆಡಿ.